ಎದಕ್ಕೆ ಬಂದ್ರಪ್ಪ? ಈಗ ನಿಮ್ಗೆ ಆಹ್ವಾನ ಕೊಟ್ಟಿನ ನಾನು? ನಿಮ್ಗೆ ನಾನು ಅಲರ್ಜಿ ಇದ್ರೆ ಬಿಟ್ಬಿಡ್ರಿ, ಬರಬೇಡ್ರಿ. ಎದಕ್ಕೆ ಬಂದ್ರಪ್ಪ? ಈಗ ನಿಮ್ಗೆ ಆಹ್ವಾನ ಕೊಟ್ಟಿನ ನಾನು? ನಿಮ್ಗೆ ನಾನು ಅಲರ್ಜಿ ಇದ್ರೆ ಬಿಟ್ಬಿಡ್ರಿ, ಬರಬೇಡ್ರಿ. 15 ವರ್ಷಗಳಿಂದ ರಾಜ್ಯದಲ್ಲಿ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ನೋಟಿಸ್ ಇದೆ ಕೇಳ್ತೀವಿ ಸರ್ ನಾವು ಭಾಳ. ಅದನ್ನು ಇವತ್ತು ನೀವು ಇನ್ನು ಮ್ಯಾಗರ ನಿನ್ನೆ ರಾತ್ರಿದು ಹೊಡಿಲಾಕತ್ತೀರಿ ನಿಮ್ಮ ಚಾನಲ್ದವ್ರು. ಇನ್ನು ಮ್ಯಾಗರ ಹೇಳಿ 15 ವರ್ಷದ ಇದು ನಡೆದಿದೆ, ಯಾಕೆ ಉಚ್ಚಾಟನೆ ಆಗ್ತಾಯಿಲ್ಲ? ಒಂದು ತಾಸದ ಎಪಿಸೋಡ್ ಮಾಡಿರಿ ಸರ್. ಈಗ ನಾಳೆ ಅಂದರೆ ನೀವು ಡೆಲ್ಲಿಗೆ ಹೊರಟಿದ್ರಿ, ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯನ್ನು ಇಲ್ಲಿ ಟೀಮ್ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತು ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತು ಮತ್ತು ನಾಳೆ ಹೊಡಿಬೇಡ್ರಿ. ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬಡಕತ್ತೆ ಹೊಡಿಬೇಡ್ರಿ. ಸರ್, ಈಗ ವಿಜಯೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟೇ ಗೊಂದಲ ನಡೆದಿದೆ ಸರ್ ಬಿಜೆಪಿಲಿ. ಏನೂ ಗೊಂದಲ. ನಾವು ಒಗ್ಗಪ್ಪ ಬಗ್ಗೆ ಮಾತಾಡ್ತಪ್ಪ, ರಾಜ್ಯ ಸರ್ಕಾರ ಅಲ್ರಿ, ಇಡೀ ದೇಶದ ಕ್ಯಾನ್ಸರ್ ಐತದು. ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ. ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹ್ಮದ್ ಖಾನು ಹಚ್ಚಿದೆ ಬೆಂಕಿ. ಲಕ್ಷಾಂತರ ಎಕರೆ, 1,11,000 ಎಕರೆ ಅಂದಿದ್ದ ಭೂಪ ಈಗ 6,20,000 ಅವ್ರು ಕ್ಲೇಮ್ ಮಾಡ್ತಾಯಿದ್ದಾರೆ ವಕಫ್ನವ್ರು. ನಮ್ಮ ದೇಶದಲ್ಲಿ 38 ಲಕ್ಷ. ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ. ಯಾರನ್ನೋ ಅವ್ರ ಬಗ್ಗೆ ಮಾತಾಡೋ, ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋಗಿ? ನಮ್ಮ ಕೆಲಸ ಇಲ್ಲ. ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಕತ್ತಾರ ನಮಗೆ, ಅವ್ರನ್ನ ಅಭಿನಂದಿಸ್ತೀನಿ. ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನಲ್ದವರು ಬುಕ್ ಆಗ್ಯಾರ, ಅವ್ರನ್ನ ಖಂಡಿಸ್ತೀನಿ. ನೀವು ಅವ್ರ ಆಪ್ತ ವಲಯ ಯಾಕೆ ನನ್ನ ಗಂಟು ಬಿದ್ದೀರಿ? ನೀವು ಏನು ಉಚ್ಚಾಟನೆ ಮಾಡ್ತಾರತ್ತ? ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯದ ಚುನಾವಣೆ ಬರ್ತದೆ, ಏನೂ ಆಗೋದಿಲ್ಲ. ನೀವು ಯಾಕೆ ನನಗೆ ಮಾಧ್ಯಮದವ್ರು ಯಾಕೆ ಗಾಬರಿಗಿರತ್ತೆ ನಾನು ಉಚ್ಚಾಟನೆ ಬಗ್ಗೆ? ನೀವು ಯತ್ನಾಳ್ ಉಚ್ಚಾಟನೆ ಮುಂದೇನು ಯತ್ನಾಳ್ ಭವಿಷ್ಯ ಏನೂ ವಿಚಾರ ಮಾಡಬೇಕು. ನಾನು ನಂಬರ್ 1 ಆಗ್ತೀನಿ ಕರ್ನಾಟಕಕ್ಕೆ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಲ್ಲ, ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ. ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರೋದಿಲ್ಲಪ್ಪ. ನೀವು ಉಚ್ಚಾಟನೆ ಮಾಡಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡಿರಿ ರಾಜ್ಯದಾಗ ನಾನು ನಂಬರ್ 1 ಆಗವನೇ. ನೀವೇನು ನಮ್ಮ ಪರವಾಗಿ ಬರೀರಿ, ಬೇಕಾದ್ರೆ ಬಿಡ್ರಿ. ಈಗ ನಂದು ಒಂದು ಸೋಷಿಯಲ್ ಮೀಡಿಯಾ ಐತಿ. ನೀವು ಏನಾರು ತಪ್ಪು ಬರೆದ್ರು ಅದ್ರಾಗ ಹೀಗೂ ಹೇಳಿದ್ರ ಯತ್ನಾಳ್ರತ್ರ ನಾನು ಒಂದು ಹಾಕ್ತೇನೆ. ಸಂದೇಶ ರವಾನ ಮಾಡ್ಬೇಕಲ್ರಿ. ನಾನು ತ್ಯಾಗಿ ನಾನು ಸನ್ಯಾಸಿ. ನಾನು ಏನಾರು ಆಗ್ಬೇಕತ್ತೀನಿ, ಜನರ ಸಲುವಾಗಿ ಹೋರಾಟ ಮಾಡ್ಬೇಕತ್ತೀನಿ. ಯತ್ನಾಳರು ತಮ್ಮ ಪ್ರತಿಷ್ಠೆನ ಹೆಚ್ಚು ಮಾಡ್ಕೊಳ್ಳಿ. ಹೌದು, ಯತ್ನಾಳ್ ಪ್ರತಿಷ್ಠೆಗೆ ಹೋರಾಟ ಮಾಡವ, ಅನ್ಯಾಯದ ವಿರುದ್ಧ ಹೋರಾಟ ಮಾಡವನೇ. ನಮ್ಮದು ಸ್ವಾರ್ಥ ಐತಿ. ನಾನೇನು ನಿಸ್ವಾರ್ಥಿ ತ್ಯಾಗಿ ಮನುಷ್ಯ ಅಲ್ಲ. ಮತ್ತಿನ್ನೇನು ಬೇಕು ಹೇಳ್ರಿ? ನೋಡ್ರಿ, ರಮೇಶ್ ಜಾರಕಿಹೊಳಿ ಪಾಪ ಒಬ್ಬ ಒಳ್ಳೆಯ ಮನುಷ್ಯ, ನೇರವಾದಿ. ನೀವು ನೇರವಾದಿಗಳನ್ನೇ ಮಣ್ಣಾಗಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಏನು ಮಾಡೋದು? ಹಂಗೆ ಮಾಡಬೇಡ್ರಿ. ಅವರೆಲ್ಲ ದುಷ್ಟ ಶಕ್ತಿಗಳು ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು, ಆದರೂ ಗಟ್ಟಿಯಾಗಿ ಇಟ್ಟು ಮನುಷ್ಯ ಹೊರಗೆ ಬಂದಾರಂದ್ರೆ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕು, ಅಭಿನಂದಿಸ್ಬೇಕು. ಏನು ಅವ್ರನ್ನ ಮುಗಿಸಿಬಿಡ್ಬೇಕಂತ ಮಾಡಿದರು, ಮುಗಿದಿಲ್ಲ. ಮುಂದಿನ ಸರ್ಕಾರದಲ್ಲಿ ನಮ್ಮ ಗುಂಪಿನಲ್ಲಿ ಅವ್ರು ಭಾಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ. 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು, ಯಡಿಯೂರಪ್ಪನ ಬೆಂಬಲಿಗರು, ಅವ್ರಿಗೆ ಇವತ್ತು ನಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲಾಂದರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತೇಳಿ. ಅಯ್ಯಪ್ಪ, ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರು ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ? ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ್ರಿ ಅವ್ರ ಮನ್ಯಾಗ. ನೀವು ಹಿಂಗೆಲ್ಲ ಕೇಳಿಬಿಟ್ರೆ ಏನು ಮಾಡ್ಬೇಕು? ನನ್ನ ಎದೆ ಹೊಡಿತು ಈಗ. ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ. ಭಾಳ ಕಣ್ಣೀರು ಬರ್ಲಾಕತ್ತ ನನಗೆ. ಮುಂಜಾನೆ ಹಿಡಿದು ಕೆಲವೊಂದು ಟಿವಿಯವ್ರು ಹೊಡಿಲಾಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ. ಅವ್ರಿಗೆ ಯಾಕೆ ಹೊಡ್ಲಾಕತ್ತಾರ ನನಗೂ ಗುರ್ತೈತಿ, ರಾಜ್ಯದ ಜನರಿಗೆ ಗುರ್ತೈತಿ. ನೀವು ಭಾಳ ಅತಿ ಓರಾಗಿ ಯಾವ್ದಾರು ಹೇಳಕತ್ತೀರ ಅಂದ್ರೆ ಜನ ಗುರ್ತಾಗ್ತದೆ. ಇದು ಪೇಮೆಂಟ್ ಆಗೈತೆ, ಅದ ನೀವು ಸುಧಾರಣೆ ಮಾಡ್ಕೊರಿ ಮೀಡಿಯಾದ. ಅವ್ರ ಮನೆಯಾಗ ಕುತ್ತೇ ಬಿಟ್ಟಿದ್ದಾರೆ. ಎಲ್ಲರೂ ಯಾರು ಪೇಮೆಂಟ್ ತೊಗೋತಾರೆ ಅವ್ರಿಗೆ? ಹಾಂ, ನೀವು ಯಾವ ಚಾನಲ್ದವರು? ಹಾಂ, ನೀವು ಪವರ್ ಟಿವಿಯವ್ರು. ಮತ್ತು ನಿಮ್ಗೆ ಗುರ್ತೇ ಐತಲ್ಲ.
ಪೇಮೆಂಟ್ ಹೆಂಗೆ ಆಗ್ತದೆ ಅನ್ನೋದು. ಇಲ್ಲ, ಹೇಳ್ರಿ ಅದನ್ನ. ಹಾಂ ಇವ್ರ ಅಂತ ಹೇಳಿದ್ಮೇಲೆ ನೀವು ಎಲ್ಲರೂ ಬಿಡ್ರಿ ಯಾಕೆ ನೀವು ಅದನ್ನು ಮಾತಾಡಬೇಡ್ರಿ ಪವರ್ ಟಿ ಅವರು ಸರ್, ಮಾತಾಡಬೇಡ್ರಿ ಆ ವಿಷಯನೇ. ನಿಮಗೆ ಹೇಳಿ ನಾ ಪವರ್ ಟಿ ಅಂತೇಳಿ ಸುಮ್ಮನೆ ನೀವು ಬಿಡ್ರಿ. ನೀವು ಪವರ್ ಟಿ ಅವ್ರು ಬರಬೇಡ್ರಪ್ಪ ನಾನು ಬಲ್ಲಿ. ನೀವು ಯಡಿಯೂರಪ್ಪನ ಮನೆ ಮುಂದೆ ನಿಂತ್ರಿ ಎದಕ್ಕೆ ಬಂದ್ರಪ್ಪ? ಈಗ ನಿಮ್ಗೆ ಆಹ್ವಾನ ಕೊಟ್ಟಿನ ನಾನು? ನಿಮಗೆ ನಾನು ಅಲರ್ಜಿ ಇದ್ರೆ ಬಿಟ್ಬಿಡ್ರಿ, ಬರಬೇಡ್ರಿ. ಸರ್ ಯತ್ನಾಳ್ ಸರ್ ಕಳೆದ 15 ವರ್ಷಗಳಿಂದ ರಾಜ್ಯದಲ್ಲಿ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ಅವ್ರಿಗೆ ನೋಟಿಸ್ ಇದಕ್ಕೆ ಕೇಳ್ತೇವೆ ಸರ್ ನಾವು ಭಾಳ. ಅದನ್ನು ಇವತ್ತು ನೀವು ಇನ್ನು ಮ್ಯಾಗರಿ ನಿನ್ನೆ ರಾತ್ರಿದು ಹೊಡಿಲಕ್ಕತ್ತೀರಿ ನಿಮ್ಮ ಚಾನಲ್ದವ್ರು. ಇನ್ನು ಮ್ಯಾಗರಿ ಹೇಳಿ 15 ವರ್ಷದ ಇದು ನಡೆದಿದೆ, ಯಾಕೆ ಉಚ್ಚಾಟನೆ ಆಗ್ತಾಯಿಲ್ಲ? ಒಂದು ತಾಸದ ಎಪಿಸೋಡ್ ಮಾಡಿರಿ. ಸರ್ ಈಗ ನಾಳೆ ಅಂದರೆ ನೀವು ಡೆಲ್ಲಿಗೆ ಹೊರಟಿದ್ರಿ, ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯನ್ನು ಇಲ್ಲಿ ಟೀಮು ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತು ಮತ್ತು ನಾಳೆ ಹೊಡಿಬೇಡ್ರಿ. ಬೇರೆ ಬೇರೆ ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬೋಡಕತ್ತೆ ಹೊಡಿಬೇಡ್ರಿ. ಸರ್ ಈಗ ವಿಜಯೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಯತ್ನಾಳ್ ಅವರು ಬಸವಣ್ಣ ವಿರೋಧಿ ಅಂತ ಇನ್ನೇನು ಚಾಲು ಮಾಡಿದ್ರು. ಇಲ್ಲ, ನನ್ನ ಹೆಸರೇ ಬಸವಣ್ಣ ಐತಲ್ಲ, ನನ್ನ ಹಣಿ ಮ್ಯಾಗ ವಿಭೂತಿ ಐತೆಲ್ಲ. 1,000 ಆಕಳ ಕಟ್ಟಿನಿ. ಯಾವ ಸ್ವಾಮಿಗಳು ಕಟ್ಟಾರಿ ಕರ್ನಾಟಕದಾಗ ತೋರಿಸ್ರಿ ಬರೀ ನಾನು ಗೋಶಾಲಕ್ಕೆ. ಬಸವಣ್ಣವರು ನಿಜವಾದಂಥ ಕಾಯಕವೇ ಕೈಲಾಸ ನಾವು ಮಾಡಕತ್ತೀವಿ. ಅವ್ರು ಹೇಳಿದ್ದು ದುಡಿತೀವಿ. ನಮಗೆ ಬಸವಣ್ಣವ್ರ ದಾಟಿಯಲ್ಲೇ ನಾವು ಮಾತಾಡಕತ್ತೀವಿ. ಸರ್ ಅದು ಬಸವಣ್ಣವ್ರು ಇದ್ದಂಥ ಒಂದು ಇದು ಕಬ್ಜಾ ಆಗಿದೆ ಅಂತ ಹೇಳಿ. ಹಾಂ, ಪೀರ್ ಭಾಷಾ ದರ್ಗಾ ಆಗೈತಿ. ಅದ್ರ ಬಗ್ಗೆ ಮಾತಾಡತ್ತೆ ಹೇಳ್ರಿ ಸ್ವಾಮಿಗಳಿಗೆ. ಬಿಡ್ರಿ, ಯತ್ನಾಳ್ ತೊಗೊಂಡು ಸುಡಗಾಡು ಮಾಡೋರ್ತೀರಿ. ನೀವು ಅದ್ರ ಬಗ್ಗೆ ಹೋರಾಟ ಮಾಡ್ತೀರಾ ಸರ್? ಮಾಡ್ತೀವಿ. ಈಗ ಅವರು ಆಂದೋಲನ ಸ್ವಾಮಿಗಳು ಹೋರಾಟ ಮಾಡ್ತೀವತ್ತು ಎಲ್ಲ ಸ್ವಾಮಿಗಳು ಕೂರಿಸ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತೀವಿ ರೀ. ಪೀರ್ ಭಾಷಾ ಅದು ಮುಕ್ತ ಆಗಬೇಕು. ಅಲ್ಲಿ ಒಳ್ಳೆಯ ಜಗತ್ತಿನ ಒಂದು ಶಿವಾನ ಮಂಟಪ ನೋಡು, ಅಲ್ಲಂ ಪ್ರಭುಗಳು ಅದರ ಸ್ಪೀಕರ್ ಇದ್ದರು, ಅಧ್ಯಕ್ಷತೆ ವಹಿಸಿದ್ರು. ಬಸವಣ್ಣವರು, ಅಕ್ಕಮಾದಿಯವರು, ಎಲ್ಲ ಶರಣರು, ಅವರು ಎಲ್ಲರ ಒಂದೇನು ಶಿವಾನ ಇತ್ತು ಅದನ್ನು ಪುನರ್ ನಾವು ನಿರ್ಮಾಣ ಮಾಡೋದಕ್ಕೆ ಹೋರಾಟ ಅಲ್ಲ, ಅಯೋಧ್ಯ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ. ಹೆಂಗೆ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಗಿದೆ ನೋಡ್ತಾ ಇರ್ರಿ. ನಾವು ಅದನ್ನು ಅಲ್ಲಿ ಶಿವಾನುಭವ ಕಟ್ಟಿ ಅಲ್ಲಮ್ಮ ಯಾವುದರಿ ಅನ್ರಿ ಶಿವನ ಬಿಟ್ಟು ಏನಾರು ಐತನ? ನೀವು ಹೇಳಿ. ಯತ್ನಾಳ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆ, ಅನುಭವ ಮಂಟಪಕ್ಕೆ ಶಿವಾನು ಮಂಟಪ ಅಂತ ಮೂರ್ಖ ಬಡ್ಡಿ ಹೊಡ್ರಿ. ನಿಮ್ಗೆ ಬೇಡಾಗಿದ್ರೆ ಹಿಂಗೆ ಹೊಡ್ರಿ, ಹಂಗೆ ಬಡ್ರಿ.